ಒಂದು ರೀತಿ ಹಿಂಜರಿಕೆ ಹುಟ್ಟಿಸ್ತಾ ಇದ್ದಂಥ ಮಾತನ್ನು ನಮ್ಮ ಶ್ರೇಷ್ಠ ಕವಿ ಗೋಪಾಲಕೃಷ್ಣ ಅಡಿಗರು ಹೇಳೋರು. ಅಡಿಗರ ಬಗ್ಗೆ ಒಂದು ಬಗೆಯ ಸಂದೇಹವನ್ನು ಹುಟ್ಟುತ್ತಾ ಇದ್ದಂಥ ಮಾತು. ಕನ್ನಡದಲ್ಲಿ ಏನಿದೆ, ಹಳಗನ್ನಡ ಕಾವ್ಯ ಅಂತಂದರೆ ರಾಮಾಯಣ ಮಹಾಭಾರತವನ್ನು ಮತ್ತೆ ಮತ್ತೆ ಬರೆದಿರೋದು ಅನ್ನೋ ಮಾತನ್ನು ಅವರು ಅನೇಕ ಬಾರಿ ಅನೇಕ ಕಡೆ ಹೇಳ್ತಾಯಿದ್ರು. ನಾನು ಈ ಸಮಾರಂಭಕ್ಕೆ ಬರುವಷ್ಟು ಆರೋಗ್ಯ ನನಗೆ ಇರಲಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ನನಗಿರುವಂಥ ಸ್ನೇಹ ಬಹಳ ದೀರ್ಘವಾದದ್ದು. ಸುಮಾರು 50 ವರ್ಷಗಳಿಗೂ ಮೀರಿದ ಸ್ನೇಹ. ವಾಸ್ತವವಾಗಿ ಅವರು ನನ್ನ ವಿದ್ಯಾರ್ಥಿ. 70ರ ದಶಕದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಓದಿದಾಗ ಅವರು ನನಗೆ ವಿದ್ಯಾರ್ಥಿಯಾಗಿದ್ದರು. ವಿಶೇಷ ಏನು ಅಂತಂದರೆ, ಜಾನಪದವನ್ನು ಒಂದು ಎಲೆಕ್ಟಿವ್ ಆಗಿ ಮೊದಲು ಇಂಟ್ರಡ್ಯೂಸ್ ಮಾಡಿದ ವರ್ಷ ಅದು. ಆಗ ಮೊದಲನೇ ಬ್ಯಾಚ್ನ ಜಾನಪದ ವಿದ್ಯಾರ್ಥಿಯವರು. ಜಾನಪದ ಅಂತನ್ನೋದು ಸಿದ್ದರಾಮಯ್ಯನವ್ರಿಗೆ ರಕ್ತಗತವಾದಂತಹ ಒಂದು ಅಂಶ. ಅದು ಕೇವಲ ಒಂದು ಮೇಲಿನ ಆಭರಣ ಅಲ್ಲ, ರಕ್ತದಲ್ಲಿ ಸೇರಿ ಹೋಗಿರುವಂತಹ ವಿಚಾರ. ಅವರು ವಿದ್ಯಾರ್ಥಿಯಾಗಿ ಮುಂದೆ ಜಾನಪದ ವಿದ್ವಾಂಸರಾಗಿ ಮಾತ್ರ ಅಲ್ಲ, ಇಡೀ ಅವರ ಕಾವ್ಯದ ಜೀವಧಾತು ಅಥವಾ ಒಂದು ಪ್ರೇರಣೆ, ಮೂಲ ಪ್ರೇರಣೆ ಯಾವುದು ಅಂತಂದರೆ ಕೃಷಿ ಸಂಸ್ಕೃತಿ ಮತ್ತು ಕೃಷಿ ಸಂಸ್ಕೃತಿಯ ಒಂದು ಭಾಗವೇ ಆದಂತಹ ಜಾನಪದ. ಅಂತಹ ಒಬ್ಬ ಅಪರೂಪದ ಒಬ್ಬ ಕವಿಯನ್ನು ನಾವು ಇವತ್ತು ಸನ್ಮಾನಿಸ್ತಾ ಇದ್ದೀವಿ. ಅವರು 17 ಸಂಕಲನ ಅಂತಲೇ ಹೇಳಿದರು. ಈಗ 17 ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಅಂತಾರೆ. ಎಷ್ಟು ಸಂಕಲನ ಅನ್ನೋದು ಮುಖ್ಯ ಅಲ್ಲ. ಒಂದು ಹೊಸ ತಿರುವನ್ನು ಅಥವಾ ಒಂದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಕಾವ್ಯದಲ್ಲಿ ಪ್ರಕಟಿಸಿದಾರಿಗೆ ಇಲ್ವೇ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ನಾನು ಕೃಷಿ ಸಂಸ್ಕೃತಿ ಅವರ ಮೂಲ ಪ್ರೇರಣೆ ಅಂತ ಹೇಳಿದೆ. ಅವರ ಕವಿತೆಗಳನ್ನು ಓದ್ತಾ ಇದ್ದರೆ ಬಹುಶಃ ಬಹಳ ಜನ ಕವಿಗಳಲ್ಲಿ, ಬಹಳ ಜನ ಏನು ತೀರಾ ಅಪರೂಪವಾಗಿ ಕೆಲವೇ ಕೈ ಬೆರಳಿನಲ್ಲಿ ಎಣಿಸೋ ಅಷ್ಟು ಕವಿಗಳಲ್ಲಿ ಇರಬಹುದಾದ ಕೃಷಿ ಮೂಲದ ಪದ ಸಂಪತ್ತು, ಶಬ್ದ ಸಂಪತ್ತು ಕಂಡುಬರುತ್ತೆ. ನಮ್ಮಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ಭಾಳ ಮನಸ್ಸಿಗೆ ಒಂದು ರೀತಿ ಹಿಂಜರಿಕೆ ಹುಟ್ಟಿಸ್ತಾ ಇದ್ದಂಥ ಮಾತನ್ನು ನಮ್ಮ ಶ್ರೇಷ್ಠ ಕವಿ ಗೋಪಾಲಕೃಷ್ಣ ಅಡಿಗರು ಹೇಳೋರು. ಅದು ನನಗೆ ಒಂದು ರೀತಿಯಲ್ಲಿ ಬಹಳ ಮನಸ್ಸಿಗೆ ಬೇಸರವನ್ನು ಮತ್ತು ಅಡಿಗರ ಬಗ್ಗೆ ಒಂದು ಬಗೆಯ ಸಂದೇಹವನ್ನು ಹುಟ್ಟುತ್ತಾ ಇದ್ದಂಥ ಮಾತು. ಕನ್ನಡದಲ್ಲಿ ಏನಿದೆ, ಹಳಗನ್ನಡ ಕಾವ್ಯ ಅಂತಂದರೆ ರಾಮಾಯಣ ಮಹಾಭಾರತವನ್ನು ಮತ್ತೆ ಮತ್ತೆ ಬರೆದಿರೋದು ಅನ್ನೋ ಮಾತನ್ನು ಅವರು ಅನೇಕ ಬಾರಿ ಅನೇಕ ಕಡೆ ಹೇಳ್ತಾಯಿದ್ರು. ಕನ್ನಡ ಸಾಹಿತ್ಯ ಅಂತಂದರೆ ರಾಮಾಯಣ ಮಹಾಭಾರತವನ್ನು ಮತ್ತೆ ಮತ್ತೆ ಬರೆದಿರೋದಲ್ಲ, ಅದು ಬೇರೆ ಮಾತು. ಪಂಪ ಭಾರತವಾಗಲಿ, ಕುಮಾರವ್ಯಾಸ ಭಾರತವಾಗಲಿ, ಕುವೆಂಪು ಅವರ ರಾವಣ ದರ್ಶನಮವಾಗಲಿ, ಅವು ಹಿಂದಿನ ಕಾವ್ಯಗಳ ಪುನರಾವರ್ತನೆ ಅಲ್ಲ. ಅವೆಲ್ಲ ಸ್ವತಂತ್ರ ಕಾವ್ಯಗಳು. ಆ ಪ್ರೇರಣೆಯಿಂದ ಆ ಕಾಲದಲ್ಲಿ ನಿಂತು ಆ ಕಾವ್ಯಗಳು ಪುನಃಸೃಷ್ಟಿಯಾಗಿರೋವು. ಅಂತಹ ಒಂದು ಪ್ರಭಾವ ಪರಿಸರದಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ಸಿದ್ದರಾಮಯ್ಯನವರು ಅದರಿಂದ ಬಿಡಿಸಿಕೊಂಡು ಬೆಳಗ್ಗೆ ಏನೋ ನೆಲೆಮೂಲ ಸಂಸ್ಕೃತಿ ಅನ್ನೋ ಮಾತನ್ನು ಅಗ್ರಹಾರ ಕೃಷ್ಣಮೂರ್ತಿಗಳು ಹೇಳಿದರು. ಹಾಗೆ ಭಾಳ ಜನ ಕವಿಗಳು ನಮ್ಮಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಒಬ್ಬರು ಆ ಥರ ಬರೆದರು. ಅದಕ್ಕಿಂತ ಹಿಂದಿನ ಕವಿಗಳೆಲ್ಲ ಅವರು ಕನ್ನಡದಲ್ಲಿ ಬರೀದೆ ಬೇರೆ ಭಾಷೆಯಲ್ಲಿ ಬರೆದಿದ್ರು, ಏನೂ ವ್ಯತ್ಯಾಸ ಇರಲಿಲ್ಲ. ಭಾಷೆಯನ್ನು ಬಿಟ್ಟರೆ, ಶಬ್ದ ಮತ್ತು ಬಿಟ್ಟರೆ ಮೂಲ ದ್ರವ್ಯ ಸಂವೇದನೆ ಏನಿದೆ ಅದು ಭಾರತೀಯ ಅನ್ನೋದ್ರ ಕಡೆ ಹೆಚ್ಚು ಇತ್ತೇ ಹೊರತು ಕನ್ನಡ ಮತ್ತು ಸಿದ್ದರಾಮಯ್ಯನವರ ಕವಿತೆಗಳಲ್ಲಿ ಇರುವಂತೆ ಕೃಷಿ ಜೀವನ ಅದು ಬಹಳ ಕಡಿಮೆ ಇತ್ತು. ಅಂತಹ ಕಾಲದಲ್ಲಿ ಅವರು ಕೃಷಿ ಸಂಸ್ಕೃತಿಯ ಒಂದು ಭಾಗವೇ ಆದಂತಹ ಅದರ ಪ್ರೇರಣೆಯಿಂದ
ನಮಗೆ ಕಾವ್ಯವನ್ನು ಕೊಟ್ಟರು. ಅಷ್ಟೇ ಮಟ್ಟಿಗೆ ನನಗೆ ಇನ್ನೊಂದು ಭಾಳ ವಿಶೇಷ ಅಂತಂದರೆ ವಚನ ಸಾಹಿತ್ಯದಿಂದ ಅವರು ಪಡೆದಂತಹ ಪ್ರೇರಣೆ ಅವರ ಕಾವ್ಯದಲ್ಲಿ ಅದು ಸಹ ವ್ಯಕ್ತವಾಗುತ್ತೆ. ವಚನ ಸಾಹಿತ್ಯದ ಬಗ್ಗೆ ಅನೇಕ ಬರಹಗಳನ್ನು ಗದ್ಯದಲ್ಲಿಯೂ ಸಹ ಅವರು ಬರೆದಿದ್ದಾರೆ. ಬಹುಶಃ ವಚನ ಸಾಹಿತ್ಯದವನ್ನು ಇವತ್ತು ಒಬ್ಬ ಅಧಿಕೃತ ವಕ್ತಾರನಂತೆ ಮಾತನಾಡಬಹುದಾದಂತಹ ಕೆಲವೇ ಜನ ವಿದ್ವಾಂಸರಲ್ಲಿ ನಾನು ಸಿದ್ದರಾಮಯ್ಯನವರನ್ನು ಸಹ ಪರಿಗಣಿಸ್ತೇನೆ. ಹೀಗೆ ಒಬ್ಬ ಕವಿಯಾಗಿ ಮಾತ್ರ ಅಲ್ಲ, ಗದ್ಯ ಬರಹಗಾರರಾಗಿ, ವಿಮರ್ಶಕರಾಗಿ ಕನ್ನಡ ಸಾಹಿತ್ಯದ ಅಧ್ಯಯನವನ್ನು ಭಾಳ ವಿಸ್ತಾರವಾಗಿ ವೈವಿಧ್ಯಪೂರ್ಣವಾಗಿ ಶ್ರೀ ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಅವರು ಕೆಲವು ಏಕಾಂಕಗಳನ್ನು ಬರೆದಿದ್ದಾರೆ, ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಅಂತೇಳಿ ನಾನು ನೋಡಿದೆ. ಆದರೆ ಅವರ ಯಾವ ಸಣ್ಣ ಕಥೆಯನ್ನು ನಾನು ಓದಿಲ್ಲ. ಆತ್ಮಚರಿತ್ರೆಯನ್ನು ಭಾಳ ಅದ್ಭುತವಾದ ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಅವರು ಬಹುಶಃ ಕಾದಂಬರಿಯನ್ನು ಬರೆದಿದ್ದರೆ ಬರೆಯೋಕ್ಕೆ ಸಾಧ್ಯ ಇತ್ತು ಅನ್ನೋ ಮಾತು ನಮಗೆ ಆತ್ಮಚರಿತ್ರೆಯನ್ನು ಅವರ ಆತ್ಮಚರಿತ್ರೆಯನ್ನು ಓದಿದರೆ ಗೊತ್ತಾಗುತ್ತೆ. ಹೀಗೆ ವಿಸ್ತಾರವಾದ ವೈವಿಧ್ಯಪೂರ್ಣವಾದ ಸಾಹಿತ್ಯವನ್ನು ಕನ್ನಡಕ್ಕೆ ಕೊಟ್ಟಂತಹ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಹೆಚ್ಚು ಗಮನಾರ್ಹವಾದದ್ದು. ಇಲ್ಲಿವರೆಗೆ ಮಾತನಾಡಿದವರೆಲ್ಲ ಹೇಳಿರಬೇಕು ಅಂತ ಕಾಣುತ್ತೆ. ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಚಳುವಳಿಗಳಲ್ಲಿ ತೊಡಗಿಕೊಂಡು ಬೆಳೆದವರು. ಅವರು 70ರ ದಶಕದಲ್ಲಿ ವಿದ್ಯಾರ್ಥಿಯಾಗಿದ್ದರಿಂದ ಅನಿವಾರ್ಯವಾಗಿ ಅವತ್ತು ಕನ್ನಡ ನಾಡಿನ ಪರಿಸರದಲ್ಲಿ ಇದ್ದಂತಹ ಚಳುವಳಿಗಳು, ಪ್ರಗತಿಪರ ವಿಚಾರಗಳಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಬಿಟ್ಟರೆ ಅದನ್ನು ಹೆಚ್ಚು ಆ್ಯಕ್ಟಿವ್ ಆಗಿ ಅದರಲ್ಲಿ ತೊಡಗಿಸಿಕೊಂಡಂಥವರು ಕಡಿಮೆ. ಮುಂದೆ ಅವರು ಅಧ್ಯಾಪಕರಾಗಿಯೂ ಸಹ ಸುಮಾರು 35-40 ವರ್ಷಗಳ ಕಾಲ ಅಧ್ಯಾಪಕರಾಗಿ, ಪ್ರಿನ್ಸಿಪಾಲ್ರಾಗಿ ಅನೇಕ ಜನ ವಿದ್ಯಾರ್ಥಿಗಳನ್ನು ಇಂತಹ ಪ್ರಗತಿಪರ ವಿಚಾರಗಳ ಹತ್ರ, ಸಾಹಿತ್ಯ ಚಳುವಳಿಗಳ ಹತ್ರ ಆಕರ್ಷಿಸಿದರು ಅನ್ನೋ ಮಾತನ್ನು ನಮ್ಮ ವಡ್ಗೇರಿ ನಾಗರಾಜಯ್ಯನವರು ಇವತ್ತು ಒಂದು ಲೇಖನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಬೆಳಗ್ಗೆ ನಾನು ಅದನ್ನು ನೋಡಿದೆ. ಭಾಳ ವಿಶೇಷವಾದ ವಿಚಾರ. ವಡ್ಗೇರಿ ನಾಗರಾಜಯ್ಯನೇ ಸ್ವತಃ ಒಬ್ಬ ಭಾಳ ಸೃಜನಶೀಲ ಚಿಂತಕ. ಅಂತಹ ಸೃಜನಶೀಲ ಚಿಂತಕ ನಿಮ್ಮ ಅಧ್ಯಾಪಕನಾಗಿ ನಿಮ್ಮ ಪ್ರಭಾವದ ಬಗ್ಗೆ ಭಾಳ ಮುಕ್ತ ಕಂಠದಿಂದ ಪ್ರಶಂಸಿಸೋದು ಭಾಳ ಸಂತೋಷದ ಮತ್ತು ಹೆಮ್ಮೆಯ ವಿಚಾರ ಅಂತ ನಾನು ನಂಬಿಕೊಂಡಿದ್ದೀನಿ. ಹಾಗೆ ನನಗೆ ಸುಮಾರು ಈಗಾಗಲೇ ಹೇಳಿದಂತೆ 50 ವರ್ಷಗಳಿಂದಲೂ ಭಾಳ ಕಷ್ಟ ಇದು. ಸ್ನೇಹ ಸಂಬಂಧ ಇದೆಯಲ್ಲ, ಅದರಲ್ಲಿ ಏರಿಳಿತಗಳು ಸ್ವಾಭಾವಿಕ. ಯಾವುದೇ ಏರಿಳಿತ ಇಲ್ಲದೆ ಒಂದೇ ರೀತಿಯಲ್ಲಿ ಹೀಗೆ 50 ವರ್ಷಗಳ ಸ್ನೇಹವನ್ನು ಕಾಪಾಡಿಕೊಂಡು ಬರೋದು ಭಾಳ ಕಷ್ಟ. ನಾನು ಆ ವಿಚಾರದಲ್ಲಿ ಭಾಳ ಅದೃಷ್ಟವಂತ. ನನ್ನ ಸ್ನೇಹಿತರೆಲ್ಲ ನನ್ನ ವಿದ್ಯಾರ್ಥಿಗಳು. ಇಂಥ ಒಂದು ದೊಡ್ಡ ಸ್ನೇಹಿತರ ಬಳಗ ನನಗೆ ಇತ್ತು. ನನ್ನ ವಿದ್ಯಾರ್ಥಿಗಳು ಮತ್ತು ಅವರು ನನ್ನ ಸ್ನೇಹಿತರು ಅಂತ ಒಂದು ದೊಡ್ಡ ಬಳಗ. ನನಗೆ ನನ್ನದೇ ಆದಂಥ ಬಳಗ ಇಲ್ಲ. ನನ್ನದೇ ಆದಂಥ ಜಾತಿಗೆ ನಾನು ಎಂದೂ ನನ್ನ ಜಾತಿ ಜನ ನನ್ನನ್ನು ಒಪ್ಕೊಳ್ಳಿಲ್ಲ. ಆದರೆ ನನ್ನ ವಿದ್ಯಾರ್ಥಿಗಳು ಒಪ್ಕೊಂಡ್ರು. ನನ್ನ ವಿದ್ಯಾರ್ಥಿಗಳು ನನ್ನನ್ನು ತಮ್ಮ ಬಳಗದಲ್ಲಿ ಐಡೆಂಟಿಫೈ ಮಾಡಿದರು. ಅಂತಹ ನನ್ನ ಆಪ್ತ ಗೆಳೆಯ ವಿದ್ಯಾರ್ಥಿ ಸಿದ್ದರಾಮಯ್ಯನವರು. ನಿಜವಾಗಿ ಹೇಳಬೇಕು ಅಂದರೆ ಒಬ್ಬ ಅಧ್ಯಾಪಕನ ಆತ್ಮವಿಶ್ವಾಸವನ್ನು ಹೆಚ್ಚಿಸೋರು ಅಂದರೆ ವಿದ್ಯಾರ್ಥಿಗಳು, ಬೇರೆ ಇನ್ಯಾವುದೂ ಅಲ್ಲ. ನಾನು ಏನು ಪಾಠ ಮಾಡಿದ್ನೋ ಬಿಟ್ಟನೋ ಅದು ಬೇರೆ ಮಾತು. ಅದನ್ನು ನೆನಪು ಮಾಡಿಕೊಂಡು ಅತಿಶಯವಾಗಿ ಹೇಳ್ತಾರಲ್ಲ, ಅದನ್ನು ಕೇಳಿದಾಗ ಒಂದು ಕ್ಷಣ ಗಾಬರಿ ಆಗುತ್ತೆ. ನಾನು ನಿಜವಾಗೂ ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ನಿ ಅನ್ನೋ ವಿಚಾರದಲ್ಲಿ. ಆದರೆ ನಮ್ಮ ಪಾಠಕ್ಕಿಂತ ಹೆಚ್ಚಾಗಿ ಅವರ ಗೌರವ ಇದೆಯಲ್ಲ, ಅದು ಭಾಳ ಮುಖ್ಯವಾದದ್ದು. ಅಂಥ ಒಂದು ಅಪರೂಪದ ಕೆಲವು ವಿದ್ಯಾರ್ಥಿಗಳನ್ನು ನಾನು ಪಡೆದಂಥ ಒಂದು ಅದೃಷ್ಟ ನನ್ನ ಪಾಲಿಗಿತ್ತು. ಸಿದ್ದರಾಮಯ್ಯನವರು 78 ವರ್ಷವನ್ನು ಮುಗಿಸಿ
79ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ನಾನು ಅವ್ರಿಗಿಂತ 6-7 ವರ್ಷ ದೊಡ್ಡವನು. ಜನವರಿಗೆ ನನಗೆ 85 ವರ್ಷ ಆಗುತ್ತೆ. ಆದ್ದರಿಂದ ಅವರಿಗೆ ಭಾಳ ಅಧಿಕೃತವಾಗಿ ಆಶೀರ್ವಾದವನ್ನೇ ಮಾಡುವಂಥ ಹಕ್ಕು ನನಗೆ ಇದೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರು ಇನ್ನೂ ಅನೇಕ ವರ್ಷಗಳ ಕಾಲ, 100 ವರ್ಷಗಳ ಕಾಲ ಆರೋಗ್ಯ ಸಹಿತವಾಗಿ ಬದುಕಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಅವರ ಶ್ರೀಮತಿಯವರನ್ನು ನೀವು ಗೌರವಿಸ್ತಾ ಇದ್ದೀರಿ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ರೇವಣ್ಣವರೇ. ಯಾಕೆಂತಂದರೆ ಒಬ್ಬ ಎಲ್ಲ ಯಶಸ್ವಿ ವ್ಯಕ್ತಿಯ ಬೆನ್ನ ಹಿಂದೆ ಒಬ್ಬ ಹೆಣ್ಮಗಳಿರ್ತಾಳೆ ಅನ್ನೋ ಮಾತಿದೆ ಇಂಗ್ಲೀಷ್ನಲ್ಲಿ. ಅದು ಸ್ವತಃ ನಿಜವಾದ ಮಾತು. ಒಂದು ಕುಟುಂಬ ಜೀವನದಲ್ಲಿ, ಕುಟುಂಬದ ಸಂತೃಪ್ತ ಜೀವನದಲ್ಲಿ ಬೆಳೆದಂತಹ ವ್ಯಕ್ತಿಗಳು ಮಾತ್ರ ಸಕ್ಸಸ್ಫುಲ್ ಅಂತ ನನ್ನ ಅಭಿಪ್ರಾಯ. ಆದರೆ ನಮ್ಮ ದುರದೃಷ್ಟ ಏನು ಅಂದರೆ, ನಮ್ಮ ದೇಶದಲ್ಲಿ ಇವತ್ತು ಕುಟುಂಬ ಜೀವನದಿಂದ ಪಲಾಯನ ಮಾಡಿದವರು ಕುಟುಂಬ ಜೀವನ ಹೇಗಿರಬೇಕು, ಎಷ್ಟು ಜನ ಮಕ್ಕಳನ್ನು ಹುಟ್ಟಿಸ್ಬೇಕು ಅನ್ನೋ ಉಪದೇಶ ನಮಗೆ ಕೊಡ್ತಾ ಇದ್ದಾರೆ. ಇರಲಿ, ಅದು ಬೇರೆ ವಿಚಾರ. ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಅವರು ನಿಜವಾಗಿ ಕುಟುಂಬ ಜೀವನವನ್ನು, ಸಮೃದ್ಧ ಕುಟುಂಬ ಜೀವನವನ್ನು ಬಾಳಿದ್ದಾರೆ. ಅದಕ್ಕೆ ಕಾರಣವಾದಂಥ ಅವರ ಶ್ರೀಮತಿಯವ್ರನ್ನೂ ಸನ್ಮಾನಿಸ್ತಾ ಇದ್ದಾರೆ. ತುಂಬ ಸಂತೋಷ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.